ಚುನಾವಣೆ ಆರಂಭ ಆಗ್ತಾ ಇದೆ. ಪ್ರಚಾರ ಕೂಡ ಈಗಾಗಲೇ ಆರಂಭ ಆಗಿದೆ. ಇನ್ನು ಮಂಡ್ಯದಲ್ಲಿ ಮೋಹಕ ತಾರೆ ನಟಿ ರಮ್ಯಾ ಪ್ರಚಾರವನ್ನ ನಡೆಸಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮಣಿಸೋದಕ್ಕೆ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನ ಹೆಣೆದಿದ್ದಾರೆ. ಮಂಡ್ಯದಲ್ಲಿ ರಮ್ಯಾ ಪ್ರಚಾರ, ಸ್ಟಾರ್ ಚಂದ್ರು ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ರಮ್ಯಾ ಮಹಿಳಾ ಮತಗಳಿಗೆ ಗಾಳವನ್ನ ಹಾಕ್ತಾ ಇದೆ ಕಾಂಗ್ರೆಸ್. ಆ ನಿಟ್ಟಿನಲ್ಲಿ ರಮ್ಯಾ ಅವರನ್ನ ಕರೆತಂದು ಪ್ರಚಾರವನ್ನ ಮಾಡೋದಕ್ಕೆ ಈಗ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಏಪ್ರಿಲ್ 14 ಮತ್ತು 16ರಂದು ಪ್ರಚಾರ ಕಾರ್ಯವನ್ನ ಮಾಡಲಿದ್ದಾರೆ. ಮೈತ್ರಿ ಅಭ್ಯರ್ಥಿಯನ್ನ ಮಣಿಸೋದಕ್ಕೆ ಈಗ ಕಾಂಗ್ರೆಸ್ ಭರ್ಜರಿ ತಯಾರಿಗಳನ್ನು ನಡೆಸಿಕೊಳ್ತಾ ಇದೆ. ಪ್ಲಾನಿಂಗ್ ಅನ್ನ ಕೂಡ ಮಾಡ್ಕೊಳ್ತಾ ಇದೆ. ಸ್ಟಾರ್ ಚಂದ್ರು ಪರ ಮಂಡ್ಯದಲ್ಲಿ ಕ್ಯಾಂಪೇನ್ ಮಾಡೋದಕ್ಕೆ ರಮ್ಯಾ ಅವರನ್ನ ಈಗ ಕಾಂಗ್ರೆಸ್ ಪ್ರಚಾರಕ್ಕಾಗಿ ಕರೆಸ್ಕೊಳ್ತಾ ಇರುವಂತದ್ದು. ಏಪ್ರಿಲ್ 14 ಮತ್ತು 16ರಂದು ರಮ್ಯಾ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಚಾರ ಕಾರ್ಯವನ್ನ ಆರಂಭಿಸಿದ್ದಾರೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರ ಕಾರ್ಯವನ್ನ ಕೂಡ ಆರಂಭಿಸಿದ್ದಾರೆ. ಇನ್ನು ನಟಿ ರಮ್ಯಾ ಈ ಬಾರಿ ಪ್ರಚಾರ ಕಾರ್ಯವನ್ನ ನಡೆಸ್ತಾರೆ ಅನ್ನುವಂತ ಮಾಹಿತಿ. ಸ್ಟಾರ್ ಚಂದ್ರು ಪರವಾಗಿ ಕ್ಯಾಂಪೇನ್ ಅನ್ನು ನಡೆಸಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಪರ ಸುಮಲತಾ ಅಂಬರೀಶ್ ಪ್ರಚಾರವನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕ ತಮ್ಮನ ಪರ ಪ್ರಚಾರಕ್ಕೆ ಬರಬಹುದು. ಕಳೆದ ಚುನಾವಣೆಯಲ್ಲಿ ಏನಾಯ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅಂಬರೀಶ್ ಅಭಿಮಾನಿಗಳು ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಜೊತೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ, ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಸ್ಟಾರ್ ಚಂದ್ರು ಈ ಬಾರಿ ಸಂಸದರಾಗೋದು ಗ್ಯಾರಂಟಿ ಅಂದಿದ್ದಾರೆ. ಕಾಂಗ್ರೆಸ್ ಶಾಸಕ ಪಿ ರವಿಕುಮಾರ್ ಗಣಿಗ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಾರಿ ಸುಮಲತಾ ಅಂಬರೀಶ್ ಎಚ್.ಡಿ. ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನ ಮಾಡುವಂತ ವಿಚಾರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಟೀಕೆಗಳನ್ನ ಮಾಡಿದ್ದಾರೆ. ಕಳೆದ ಬಾರಿ ಏನಾಯ್ತು ಅನ್ನುವಂಥದ್ದು ಗೊತ್ತಿದೆ. ಆ ನಿಟ್ಟಿನಲ್ಲಿ ಈ ಬಾರಿ ಅಕ್ಕನ ಪರವಾಗಿ ತಮ್ಮನ ಪರವಾಗಿ ಅಕ್ಕ ಪ್ರಚಾರವನ್ನ ಮಾಡಿದ್ರೆ ಅದರಲ್ಲೇನು ಅತಿಶಯೋಕ್ತಿ ಅಲ್ಲ ಅನ್ನುವಂಥ ಮಾತನ್ನ ಹೇಳಿರೋದು ರವಿಕುಮಾರ್ ಗಡಿಗ ಅವರು. ಅದರ ಜೊತೆಯಲ್ಲಿ ಈ ಬಾರಿ ಕಾಂಗ್ರೆಸ್ನಿಂದ ಯಾರ್ಯಾರು ಕ್ಯಾಂಪೇನ್ ಅನ್ನ ಮಾಡ್ತಾರೆ ಆ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ರವಿಕುಮಾರ್ ಮಾತಾಡಿದ್ದಾರೆ. ಈ ಬಾರಿ ಗೆಲ್ಲೋದು ಗ್ಯಾರಂಟಿ, ಸ್ಟಾರ್ ಚಂದ್ರು ಅವರು ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕೈ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರು ಪರವಾಗಿ ಈಗ ಘಟಾನುಘಟಿಗಳು ಮತಬೇಟೆಯನ್ನ ಆರಂಭಿಸಿದ್ದಾರೆ. ಮಂಡ್ಯವನ್ನ ಗೆದ್ದುಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಜೊತೆಗೆ ಡಿಸಿಎಂ ತಂತ್ರಗಾರಿಕೆಯನ್ನ ಹೆಣೆದಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಮಂಡ್ಯದಲ್ಲಿ ಇರುವಂಥ ಆ ಅಸಮಾಧಾನಗಳು ಈ ಮೈತ್ರಿ ಅಭ್ಯರ್ಥಿ ಆಗಿರ್ಬೋದು ಅಥವಾ ಮೈತ್ರಿ ಆಗಿರೋದ್ರಿಂದ ಆಗಿರ್ಬೋದು, ಇದರಲ್ಲಿರುವಂಥ ಅಸಮಾಧಾನವನ್ನು ಎನ್ಕ್ಯಾಚ್ ಮಾಡಿಕೊಂಡು ಈಗ ಕಾಂಗ್ರೆಸ್ ತನ್ನದೇ ಆದಂಥ ತಂತ್ರಗಾರಿಕೆಯನ್ನ ಕೂಡ ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ಬಾಲಕೃಷ್ಣ. ಗಮನಿಸ್ತಾ ಇದ್ದೀವಿ, ಕಾಂಗ್ರೆಸ್ ಈಗ ಭರ್ಜರಿ ಪ್ರಚಾರ ಕಾರ್ಯವನ್ನ ಕೂಡ ಆರಂಭಿಸ್ತಾ ಇದೆ. ರಮ್ಯಾ ಹಾಗೂ ರಾಹುಲ್ ಗಾಂಧಿ ಆಗಮಿಸ್ತಾರೆ, ಪ್ರಚಾರ ಕಾರ್ಯವನ್ನ ಮಾಡ್ತಾರೆ. ಕಾಂಗ್ರೆಸ್ನ ತಂತ್ರಗಾರಿಕೆಗಳು ಯಾವ ರೀತಿ ಆಗಿರುತ್ತೆ ಈ ಬಾರಿ ಅಂತ? ಹೌದು ಅಶ್ವಿನಿ, ಏನಂದ್ರೆ ಮಂಡ್ಯ ಲೋಕಸಭಾ ಚುನಾವಣಾ ರಂಗು ಪಡಿತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ದಿನೇ ಒಂದು ಪ್ರಚಾರದ ರಂಗುಗಳು ಹೆಚ್ಚಾಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಇವಾಗ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಒಂದು ರಣತಂತ್ರ ಹೆಣೆದಿದೆ. ಏನಂದ್ರೆ ಸ್ಟಾರ್ ಪ್ರಚಾರಕರನ್ನ ಕರ್ಕೊಂಡ್ಬಂದು ಇಲ್ಲಿ ಪ್ರಚಾರ ಮಾಡುವಂತ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಿರುವಂತದ್ದು. ಏನು ತನ್ನ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಏನು ಇಲ್ಲಿವರೆಗೂ ಕೂಡ ಪ್ರಚಾರ ನಡೆಸಿತ್ತು, ಅದೇ ರೀತಿ ಏನು ಘಟಾನುಘಟಿ ನಾಯಕರುಗಳನ್ನ ಕರೆಸಿ ಪ್ರಚಾರ ಮಾಡೋಕ್ಕೂ ಕೂಡ ಈಗಾಗಲೇ ಕಾಂಗ್ರೆಸ್ ಸನ್ನದ್ಧಾಗಿದೆ ಅಂತ ಹೇಳ್ಬೋದು. ಸಿಎಂ ಡಿಸಿಎಂ ಕೂಡ ಮಂಡ್ಯದಲ್ಲಿ ಪ್ರಚಾರ ಮಾಡೋಕ್ಕೂ ಕೂಡ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಏನು ಕೇವಲ 6 ತಿಂಗಳು ಸಂಸದೆಯಾಗಿ ಉತ್ತಮ ಕೆಲಸಗಳನ್ನ ಮಾಡಿದ್ದಂತ ರಮ್ಯಾ ಅವ್ರನ್ನು ಕೂಡ ಇಲ್ಲಿ ಕರ್ಕೊಂಡ್ಬಂದು ಪ್ರಚಾರ ಮಾಡಿಸುವಂತ ಕೆಲಸಕ್ಕೆ ಮುಂದಾಗಿದೆ. ಏನು ಇದೆ 14, 15 ತಪ್ಪು 13, 14 ರಮ್ಯಾ ಕೂಡ ಪ್ರಚಾರ ನಡೆಸಬಹುದು. ಅವು ಏನಕ್ಕೆ ಅಂದ್ರೆ ಏನು ಕಾಂಗ್ರೆಸ್ನ ಮಹಿಳಾ ಮತದಾರರು ಯಾರಿದ್ದಾರೆ ಆ ಮಹಿಳಾ ಮತದಾರರನ್ನ ಓಲೈಸೋಕೋಸ್ಕರ ಈಗ ರಮ್ಯಾ ಅವರು ಕೂಡ ಪ್ರಚಾರಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು. ಏನಂದ್ರೆ ರಮ್ಯಂಗೆ ಸಾಕಷ್ಟು ಒಂದು ಹೆಸರಿದೆ ಮಂಡ್ಯ ಜಿಲ್ಲೆಯಲ್ಲಿ. ಯಾಕೆಂದ್ರೆ ಕಳೆದ ಬಾರಿ ಸಂಸದರಾಗಿ ಕೂಡ ಅವರು ಕೆಲಸ ಮಾಡಿದಂಥದ್ದು. ಕೇವಲ 6 ತಿಂಗಳಲ್ಲಿ ಉತ್ತಮ ಕೆಲಸಗಳನ್ನ ಮಾಡಿ ಎಲ್ಲರ ಮನಸ್ಸು ಗೆದ್ದಿದ್ದಂತ ರಮ್ಯಾ ಅವ್ರನ್ನ ಕರ್ಕೊಂಡ್ಬಂದು ಮಹಿಳಾ ಮತದಾರರನ್ನ ಸೆಳೆಯೋಕ್ಕೂ ಕೂಡ ಕಾಂಗ್ರೆಸ್ ಒಂದು ಪ್ಲಾನ್ ಮಾಡಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಏನು ರಾಷ್ಟ್ರ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರನ್ನು ಕೂಡ ಇಲ್ಲಿ ಇದೇ 17 ತಪ್ಪಿದ್ರೆ 25 ತಾರೀಕಂದು
ಇಲ್ಲಿ ಒಂದು ಬೃಹತ್ ಸಮಾವೇಶ ನಡೆಸಿ ಸುಮಾರು 1 ಲಕ್ಷ ಜನರನ್ನ ಸೇರಿಸಿ ಅಲ್ಲಿ ರಾಹುಲ್ ಗಾಂಧಿ ಅವ್ರ ಕೈಲಿ ರಾಹುಲ್ ಗಾಂಧಿ ಭಾಷಣ ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಒಟ್ಟಾರೆ ಏನು ಭಾರತ್ ಜೋಡೋ ಎಲ್ಲ ಮಾಡಿ ಜನರ ಮನಸ್ಸನ್ನ ಗೆದ್ದಿದ್ದಂತ ರಾಹುಲ್ ಗಾಂಧಿ ಅವ್ರನ್ನ ಮಂಡ್ಯಕ್ಕೆ ಕರ್ಕೊಂಡ್ಬಂದು ಮಂಡ್ಯದಲ್ಲಿ ಒಂದು ಬೃಹತ್ ಸಮಾವೇಶದಲ್ಲಿ ಭಾಷಣ ಮಾಡಿಸುವಂತ ಒಂದು ಕೆಲಸನೂ ಕೂಡ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಈ ಎಲ್ಲದರ ನಡುವೆನೂ ಕೂಡ ಏನು ಕಾಂಗ್ರೆಸ್ ತಾನು ಗೆದ್ದೇ ಗೆಲ್ತೀನಿ, ವೆಂಕಟರಮಣೇಗೌಡರು ಈ ಸಂಸದರಾಗೇ ಆಗ್ತಾರೆ ಅಂತಾನೂ ಕೂಡ ಒಂದು ವಿಶ್ವಾಸದಲ್ಲಿರುವಂತದ್ದು. ಅದೇ ರೀತಿ ಏನು ಸುಮಲತಾ ಅವರು ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಇದ್ರ ಬಗ್ಗೆ ಮಾತಾಡಿರುವಂತ ಶಾಸಕ ರವಿಕುಮಾರ್ ಅವರು ಈ ಅಕ್ಕ ತಮ್ಮನ ಪರ ಪ್ರಚಾರ ಮಾಡಕ್ ಬರ್ತಾ ಇದ್ದಾರೆ, ಬರ್ಲಿ ಬಿಡಿ, ಈ ಹಿಂದೆ ಎಲ್ಲ ಏನಾಗಿತ್ತು ಮತ್ತೆ ಏನೆಲ್ಲ ಮಾತಾಡಿದ್ರು JDS ಅವರು ಅನ್ನೋದು ಕೂಡ ಅಕ್ಕಂಗೆ ಗೊತ್ತಿರುತ್ತೆ ಅಂತದ್ ಹಂಗೆ ಕೂಡ ಆಡಿದ್ರು. ಮತ್ತೆ ಏನು ಬರ್ತಾರೋ ಇಲ್ವೋ ಅಂತಾನು ಕೂಡ ಒಂದು ಅನುಮಾನದ ರೀತಿಲಿ, ಅಂದ್ರೆ ಇವ್ರು ನಿಜವಾಗ್ಲೂ ಬರ್ತಾರ ಅನ್ನೋದ್ ರೀತಿಲೂ ಕೂಡ ಮಾತಾಡಿದಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈಗ ಚುನಾವಣೆ ರಂಗು ಪಡಿತಾ ಇದೆ. ಇದು ಒಟ್ಟಾರೆ ಕಾಂಗ್ರೆಸ್ ಪ್ಲಸ್ ಆಗೋ ಒಂದು ಸಾಧ್ಯತೆ ಇದೆ. ಯಾಕೆಂದ್ರೆ ಸ್ಟಾರ್ ಪ್ರಚಾರಕರನ್ನ ಕರ್ಕೊಂಡ್ಬಂದು ಇಲ್ಲಿ ಪ್ರಚಾರ ಮಾಡಿಸುವಂತ ಒಂದು ಕೆಲಸನೂ ಕೂಡ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಅಶ್ವಿನಿ. ಓಕೆ ಬಾಲಕೃಷ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ರಮ್ಯಾ ಅವರು ನಮ್ಮ ಮಂಡ್ಯಕ್ಕೆ ಬರ್ತಾರೆ. ಮತ್ತು ರಾಹುಲ್ ಗಾಂಧಿ ಅವ್ರದ್ದು 17ನೇ ತಾರೀಕು ಫಿಕ್ಸ್ ಆಗತ್ತಾ ಮಂಡ್ಯದಲ್ಲಿ 1 ಲಕ್ಷ ಜನ ಸೇರಿಸಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದೀವಿ. ರಾಹುಲ್ ಗಾಂಧಿ ಅವರು ಬರ್ತಾರೆ 17ನೇ ತಾರೀಕು. ಮೋಸ್ಟ್ಲಿ ಅವತ್ತು ಬರ್ಬೋದು, ಇಲ್ಲ ಅವ್ರನ್ನ ಒಂದಿನ ಮಂಡ್ಯದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡಿಕೊಡ್ಬೇಕಂತ ಕೇಳ್ಕೊಂಡಿದ್ದೀವಿ. ಆಯ್ತು ಅಂತ ನಾನು ನನ್ನ ಕ್ಷೇತ್ರದ ಮಾತಾಡ್ಬೋದಲ್ವಾ, ನಾನು ನನ್ನ ಕ್ಷೇತ್ರದ ಕೇಳಿದ್ದೀನಿ. ಜಿಲ್ಲೆ ಅದು ನಮ್ಮ ಚಲವಣ್ಣ ಅವ್ರು ಕೇಳ್ತಾರೆ. ಆಯ್ತು, ಒಪ್ಕೊಂಡಿದ್ದಾರೆ. ಅವ್ರು ನಮ್ಮ ಬಹಳ ಅದ್ಭುತ ಕೆಲಸಗಳನ್ನ ಮಾಡಿದ್ದಾರೆ. ಮಹಿಳಾ ಯೂನಿವರ್ಸಿಟಿಯಿಂದ ಹಿಡಿದು ಕೇವಲ 6 ತಿಂಗಳಲ್ಲಿ ಜನ ನೋಡೋ ಥರ ಕೆಲಸವನ್ನ ರಮ್ಯಾ ಅವರು ಮಾಡಿದ್ದಾರೆ. ಇವತ್ತು ಕೂಡ ಜನ ರಮ್ಯಾ ಅವ್ರ ಬಗ್ಗೆ, ಅವರ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನ ಮಾತಾಡ್ತಾರೆ. ರಮ್ಯಾ ಅವ್ರು ಬಂದರೆ ನಮಗೆ ಬಹಳ ಶಕ್ತಿ ಬರುತ್ತೆ, ಆರೇ ಬಲ ಬಂದಂಗೆ ಆಗುತ್ತೆ. ರಮ್ಯಾ ಅವರು ನಮ್ಮ ಮಂಡ್ಯಕ್ಕೆ ಬರ್ತಾರೆ. ಮತ್ತು ರಾಹುಲ್ ಗಾಂಧಿ ಅವ್ರದ್ದು 17ನೇ ತಾರೀಕು ಫಿಕ್ಸ್ ಆಗತ್ತಾ ಮಂಡ್ಯದಲ್ಲಿ.